ಇವತ್ತು ಗಣರಾಜ್ಯೋತ್ಸವ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ತುಂಬಾ ಮೂವಿನೇ ರಿಲೀಸ್ ಗಳಾಗಿದ್ದಾವೆ. ಕೇಸ್ ಆಫ್ ಕೊಂಡಣ, ಉಪಾಧ್ಯಕ್ಷ, ಅಲೆಕ್ಸಾ, ಬ್ಯಾಚುಲರ್ ಪಾರ್ಟಿ, ಬಹಳ ಮೂವಿನೇ ರಿಲೀಸ್ ಆಗ್ಬಿಟ್ಟಿದಾವೆ. ಬ್ಯಾಚುಲರ್ ಪಾರ್ಟಿಯನ್ನ ನೋಡಾಗೋಯ್ತು, ಹಂಗಿತ್ತು ಅಂತಾನು ಕೂಡ ರಿವ್ಯೂ ಮಾಡಿದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ನೋಡ್ಬಿಡಿಬೇಕಾದ್ರೆ ಇನ್ನು 3 ಸಿನಿಮಾಗಳಿದಾವೆ. ಇಲ್ಲಿಂದ ಶುರು ಮಾಡೋದು ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಬೆಳಿಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ನನ್ನ ಬೇಬಿ ಕರ್ಕೊಂಡು ಹೋಗ್ತಾ ಇದ್ದೆ. ಉಪಾಧ್ಯಕ್ಷನೇ ನೋಡೋಣ ಹೆಂಗಿರ್ಬೋದು, ಚಿಕ್ಕಣ್ಣವ್ರು ಫಸ್ಟ್ ಟೈಮ್ ಇರಾಗ ಆಕ್ಟ್ ಮಾಡಿರ್ತಾರೆ, ಹೆಂಗಿರ್ಬೋದು ಅಂತ ಹೋಗಿ ನೋಡಕ್ಕೆ ಅಂತ ಸಂಗಮ್ ಥಿಯೇಟರ್ ಹತ್ರ ಹೋದ್ರೆ ಅಲ್ಲಿ ನೈಟ್ ಟಿಕೆಟ್ಸ್ ಅವೈಲೇಬಲ್ ಇತ್ತು. ಬೆಳಗ್ಗೆ ನೋಡೋಷ್ಟ್ರಲ್ಲಿ ಫುಲ್ ಹೌಸ್ಫುಲ್ ಆಗ್ಬಿಟ್ಟು ನಗಾರಿ ತಕೊಂಡ್ ಬಿಟ್ಟಿದ್ದವ್ರೆ. ದೊಡ್ಡ ಹಬ್ಬ ತರನೇ ಮಾಡ್ತಾ ಇದಾರೆ. ಟಿಕೆಟ್ ಮಾತ್ರ ಸಿಕ್ಲಿಲ್ಲ. ಫುಲ್ ಬೇಜಾರಾಗೋಯ್ತು. ಇನ್ನೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ಪ್ರಭಾ ಥಿಯೇಟರ್ ಇದೆ. ಅಲ್ಲಿ ಕೇಸ್ ಆಫ್ ಕೊಂಡಣ ಹಾಕಿದ್ರು ವಿಜಯ ರಾಘವೇಂದ್ರ ಅವ್ರದ್ದು. ಅಲ್ಲಿಗೆ ಅಂತ ಹೋಗ್ಬಿಟ್ಟೆ. ನಾನು ಮೊದ್ಲೇ ಹೇಳ್ದೆ ಅಲ್ವಾ, ಈ ರೀತಿ ಒಂದ್ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ರಾಘವಣ್ಣ ಅವ್ರದ್ದು ಏನೋ ಒಂದು ಚೇಂಜ್ ಆಗುತ್ತೆ, ಅವರು ಒಂದ್ ಲೆವೆಲ್ ಬರ್ತಾರೆ. ಅದೇ ರೀತಿ ಈ ಸಿನಿಮಾನು ಕೂಡ ಒಂದ್ ಲೆವೆಲ್ಗೆ ವರ್ಕ್ ಆಗ್ಬಿಟ್ಟಿದೆ. ಇನ್ನು ಮೂವಿ ರಿವ್ಯೂ ಕಡೆ ಬಂದ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್ ಆಗಿರುವಂತ ಈ ಸಿನಿಮಾ ನಾರ್ಮಲ್ ಲೆವೆಲ್ ಅಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಅಂದ್ರೆ ತುಂಬಾ ಎಕ್ಸೈಟ್ ಮಾಡಕ್ಕಾಗಲ್ಲ, ತುಂಬಾ ಲೋಕಲ್ ಏನಿದು ಈ ತರ ಇದೆ ಅನ್ಕೊಳ್ಳೋದಕ್ಕಾಗಲ್ಲ. ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನೋ ರೇಂಜ್ಗೆ ಈ ಸಿನಿಮಾನ ಮಾಡಿದ್ದಾರೆ. ಇನ್ನು ಮೂವಿ ಒನ್ಲೈನ್ ಸ್ಟೋರಿ ಕಡೆ ಬಂದ್ಬಿಡ್ತೀನಿ. ಅದೇ ಕೇಸ್ ಆಫ್ ಕೊಂಡಣ ಅಂತ ಇದೆಯಲ್ಲ, ಆ ಸಿಟಿ ಒಳಗಡೆ ಕೆಲವೊಂದಷ್ಟು ಮಿಸ್ಟ್ರಿ ಕೊಲೆಗಳು ನಡೀತಾ ಇರ್ತವೆ. ಅದ್ ಯಾರು ಮಾಡ್ತಾ ಇದಾರೆ ಅನ್ನೋದು ಪೊಲೀಸರಿಗೆ ತಲೆನೋವು. ಇಲ್ಲಿ ರಾಘವ್ ಅವರು ಇನ್ಫ್ಲೂಯೆನ್ಸ್ ಮಾಡಿ ಒಂದ್ ಸ್ವಲ್ಪ ಲಂಚ ಕೊಟ್ಟು ಪೊಲೀಸ್ ಕೆಲಸಕ್ಕೆ ಸೇರ್ಕೋತಾರೆ. ಇನ್ನು ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಭಾವನ ಅವ್ರು ಬರ್ತಾರೆ. ಆ ಕೇಸ್ ನ ಕಂಡಿಡಿದವ್ರನ್ನ ಮುಗಿಸಿದ್ರು ಕೂಡ ಕೊಲೆಗಳು ಮಾತ್ರ ನಿಲ್ತಾ ಇರಲ್ಲ. ಹಾಗಿದ್ರೆ ಆ ಕೊಲೆ ಮಾಡಿರೋರು ಯಾರು, ಕೇಸ್ ಆಫ್ ಹೆಂಗ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇನ್ನೂ ಬದುಕಿದಾರೇನೋ, ಬೇರೆ ಯಾರಾದ್ರೂ ಮಾಡ್ತಿದಾರೇನೋ ಕೊಲೆಗಳನ್ನ ಇವನ್ ಜೊತೆಗೆ ಅಂತ ನಿಮ್ಗೆ ಕೆಲವೊಂದ್ ಕಡೆ ಅನ್ಸ್ಬೋದು. ಸಿನಿಮಾ ನೋಡ್ತಾ ನಿಜವಾಗ್ಲೂ ಎಲ್ಲೂ ಒಂಚೂರು ಕೂಡ ಬೇಜಾರಾಗ್ಲಿಲ್ಲ. ಬೇಜಾರಾಗಿದ್ ಒಂದೇ, ಪ್ರಭಾ ಥಿಯೇಟರ್ ಜನಗಳೇ ಇಲ್ಲ. ಎಲ್ಲ ಉಪಾಧ್ಯಕ್ಷನ ಕಡೆ ಹೊರಟಾಗಿದ್ದಾರೆ. ಒಂದರಿಂದ ಒಂದು ಕೊಲೆಗಳು ಆಗ್ತಾ ಎಲ್ಲ ರಾಘು ತಲೆ ಮೇಲೆ ಬರುತ್ತೆ. ಅದನ್ನ ಯಾವ ರೀತಿ ಫೇಸ್ ಮಾಡ್ತಾನೆ, ಮತ್ತೆ ಭಾವನ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಸಿನಿಮಾ ಒಂದು ಲೆವೆಲ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅನ್ನೋ ರೇಂಜ್ ಏನಿಲ್ಲ, ಒಂದು ಲೆವೆಲ್ ಚೆನ್ನಾಗಿದೆ. ಬಟ್ ರಾಘವಣ್ಣ ಅವ್ರಿಗೆ ಒಂದು ಲೆವೆಲ್ಗೆ ತಗೊಂಡು ಹೋಗುವಂತ ಸಿನಿಮಾ ಪಕ್ಕ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ರಾಘವಣ್ಣ ಅವ್ರಿಗೆ ಸಖತ್ತಾಗಿರೋ ಫೈಟ್ ಸೀನ್ಸ್ ಗಳನ್ನ ಕೊಟ್ಬಿಟ್ಟವ್ರೆ. ಒಂದ್ ರೀತಿ ನ್ಯಾಚುರಲ್ ಫೈಟ್ಸ್ ಗಳು ಯಾವ ರೀತಿ ಮಾಡ್ತಾರೆ ಸೇಮ್ ಅದೇ ರೀತಿ ಕೂಡ ಮೂಡಿ ಬಂದಿದೆ. ಓವರ್ ಆಗೂ ಮಾಡಿಲ್ಲ, ಫುಲ್ ಡಲ್ ಆಗು ಮಾಡಿಲ್ಲ. ಒಂದು ಲೆವೆಲ್ಗೆ ಮೀಡಿಯಂ ಆಗಿ ಡೀಸೆಂಟ್ ಆಗಿ ಮಾಡಿದ್ದಾರೆ. ಡೀಸೆಂಟ್. ಸೊ ಓವರ್ ಆಲ್ ಆಗಿ ಸಿನಿಮಾ ಮುಂದೆ ಏನಾಗಬಹುದು ಅನ್ನೋದನ್ನ ನಿಮ್ಗೆ ಥ್ರಿಲ್ ಮಾಡ್ತಾ ಹೋಗುತ್ತೆ. ಎಲ್ಲ ಕೂಡ ಒಂದು ಚೂರು ಕೂಡ ಬೇಜಾರು ಮಾಡಲ್ಲ. 100ಗೆ 200% ಇದು ಸಸ್ಪೆನ್ಸ್ ಸಿನಿಮಾ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೇನಾದ್ರೂ ಸಸ್ಪೆನ್ಸ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಓಕೆ, ಇದು ಒಂದ್ ಲೆವೆಲ್ಗೆ ಪರ್ಫೆಕ್ಟ್. ಇನ್ನು ಓವರ್ ಆಲ್ ಆಗಿ ಸಿನಿಮಾ ಮಾತ್ರ ಗುಡ್ ಆಗಿದೆ. ನಿಮ್ಮನ್ನೇನು ಇದು ಬೇಜಾರು ಮಾಡಲ್ಲ. ಸೊ ಮೈಸೂರಲ್ಲಿ ಪ್ರಭಾ ಥಿಯೇಟರ್ ಅಲ್ಲಿ ಹಾಕೊಂಡಿದ್ದಾರೆ. ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ಥ್ರಿಲ್ ಆಗಿರೋ ಸಿನಿಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾನ ಹೋಗಿ ನೀವು ನೋಡ್ಬೋದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.